ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಇದಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು, ಹಾಗೆ ಸ್ವಲ್ಪ ಚಿಕನ್ ಇತ್ತು, ಎರಡು ಸೇರಿ ಕೈಮಾ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಊರಿಂದ ಹಾಲು ತೊಗೊಬಂದೆ, ಅದು ಫುಲ್ಲು ಡೀಪ್ ಫ್ರಿಜ್ಜಿಗೆ ಇಟ್ಬಿಟ್ಟಿರೋದ್ರಿಂದ ಗಟ್ಟಿಯಾಗಿತ್ತು. ಅದು ಕೂಡ ನೀರು ಥರ ಕರಗೋ ಅಷ್ಟೊತ್ತಿಗೆ ನಾನು ಎಲ್ಲನೂ ಇದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ 6 ಗಂಟೆ ಆಗಿದ್ದರಿಂದ ಪಾಪಕ್ಕೆ ಸ್ವಲ್ಪ ಓದೋದು ಹೇಳ್ಕೊಡೋಣ, ಮತ್ತು ಬರೆಯೋದೆಲ್ಲ ಒಂದೇ ಸತಿ ಸ್ಟಾರ್ಟ್ ಮಾಡೋದಕ್ಕಿಂತ ಸ್ವಲ್ಪನೇ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು. ಹಾಗೆ ನನ್ನ ಅಕ್ಕ ಕೂಡ ಹಾಗೆ ಮಾಡ್ತಿದ್ದಂತೆ. ನಮ್ಮ ಅಕ್ಕ ಹಾಗೆ ಅಂತಿದ್ರು, ಇವಾಗಲಿಂದನೇ ಸ್ಟಾರ್ಟ್ ಮಾಡು, ನೆಕ್ಸ್ಟ್ ಇಯರ್ ಸೇರಿಸ್ತೀನಿ ಅಂತ. ಅಂದರೆ ಈ ವರ್ಷದಿಂದನೇ 1 ಅವರ್ ಅವನಿಗೋಸ್ಕರ ಕೂತ್ಕೊಂಡು ಹೇಳ್ಕೊಡು, ಅವನಿಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟೇ ಹೇಳಿಲ್ಲ ಅಂದರೆ ಪರವಾಗಿಲ್ಲ, ನೀನೇ ಹೇಳು, ಅವನ ಮುಂದೆ ಒಟ್ಟು ಓದಿಸ್ಬೇಕು, ಆ ಥರ ರೂಢಿ ಮಾಡು ಅಂತ ಹೇಳಿದರು. ಹಾಗೇ ನಾನು ಕೂಡ ಡೈಲಿ ಟ್ರೈ ಮಾಡ್ತಿದ್ದೀನಿ. ಅದರಲ್ಲೂ ನನ್ನ ಮಗ ಸ್ವಲ್ಪ ಫಾಸ್ಟ್ ಅಂತಲೇ ಹೇಳ್ಬೋದು. ಪೂರ್ತಿ ಬೇಗ ಕಲ್ತ್ಕೊತಾನೆ, ಮತ್ತು ಬೇಗ ಅವನು ಫುಲ್ಲು ಸೂಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಏನೇ ಹೇಳ್ಕೊಟ್ರು ಕೂಡ, ಡಿಫಿಕಲ್ಟ್ ಆಗಿರೋದು ಹೇಳ್ಕೊಟ್ರು ಕೂಡ ಬೇಗ ಕ್ಯಾಚ್ ಮಾಡ್ತಾನೆ. ಮತ್ತು ಬೇಗ ಅವ್ನಿಗೆ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ತೀನಿ. ಆಟ ಆಡಬೇಕು ಅನ್ನೋದಕ್ಕೋಸ್ಕರ ಬೇಗ ಕಲಿತೀನಿ, ಹೇಳ್ತೀನಿ, ಆಯಿತು ಬೇಗ ಹೇಳಮ್ಮ ಅಂತಾನೆ. ಹಾಗೆ ಅವನು ಆಟ ಆಡ್ತಿದ್ದ. ಬಾ ಇವಾಗ ಟೈಮ್ ಆಯಿತು, ನಂದು ಕೆಲಸ ಮುಗಿದಿದೆ, ಬಾ ಹೇಳ್ಕೊಡ್ತೀನಿ ಅಂತ ಅವನನ್ನು ಕರೆದಿದ್ದಕ್ಕೆ ಅವ್ನ ರಿಯಾಕ್ಷನ್ನು, ಯಾಕಮ್ಮ ಬಿಡಿಯಮ್ಮ ಅಂತ ಒಂಥರ ಕಾರ್ ಹಿಡ್ಕೊಂಡಿದ್ದ, ಕಾರ್ನೇ ತೆಗ್ದು ನಾನು ಹೇಳಲ್ಲ ಇವಾಗ ಆಟ ಆಡಬೇಕು ಅಂತ. ಹಾಗೂ ಹೀಗೂ ಅವನಿಗೆ ಸಮಾಧಾನ ಮಾಡಿ ಹೇಳ್ಕೊಟ್ಟೆ. ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದಾನೆ ಮತ್ತು ಬರೀತಾನೆ ಕೂಡ. ಬರೆಯೋದು ಇನ್ನೂ ಪ್ರಾಕ್ಟೀಸ್ ಮಾಡಿಸೇ ಇಲ್ಲ. ನಾವು ಇವಾಗ ಮೊನ್ನೆ ತಾನೇ ಒಂದು ಬರ್ಡೇ ಇದಕ್ಕೆ ಹೋಗಿದ್ವಿ, ಫಂಕ್ಷನಿಗೆ. ಅಲ್ಲಿ ಅವನಿಗೆ ಒಂದು ಗಿಫ್ಟ್ ಥರ ಕೊಟ್ಟಿದ್ದರು. ಅದು ಯೂಸ್ ಆಗ್ತಿದೆ ಸ್ವಲ್ಪ. ಅದಕ್ಕೆ ಇಂಟ್ರೆಸ್ಟಿಂದ ಹೇಳ್ತಾನೆ, ಅದಕ್ಕೋಸ್ಕರ ಕಲರ್ಸ್ ಎಲ್ಲ ಹೇಳ್ತಾನೆ. ಯಾವುದು ಇದೊಂದು ಹೇಳಲ್ಲ ಅನ್ನೋದಿಲ್ಲ, ಎಲ್ಲ ಗೊತ್ತಿಲ್ಲದೆ ಇರಲಿ ಹೇಳ್ತಾನೆ. ಮತ್ತು ಅವನು ಒಂದು ಕಡೆ ಕೂರೋದೇ ಇಲ್ಲ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಅವನು ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ, ಕೂತಿದ್ದ ಜಾಗದಲ್ಲಿ ಕೂರಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಆದರೂ ಕೂಡ ನನಗೆ ಖುಷಿನೇ ಇದೆ. ಇವಾಗ ಅವನಿಗೆ 1.5 ಅವರು ಹೇಳ್ಕೊಟ್ಟಿದ್ದಾಯಿತು. ಇವಾಗ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು 2 ತರಿಸಿದ್ದೆ. ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೆ ಟೀ ಮಾಡಿಕೊಟ್ಟು. ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಸ್ವಲ್ಪನೇ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿಣ, ಕೊತ್ತಂಬರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದನ್ನು ರುಬ್ಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ, ಸಾಂಬಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ನ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಚಿಕನ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ, ಬಿಳಿ ಎಳ್ಳು, ಗಸಗಸೆ ಮತ್ತು 2 ಅಥವಾ 3 ಗೋಡಂಬಿ ಇಷ್ಟೇ ಎತ್ತಿಟ್ಕೊಂಡಿದ್ದೀನಿ. 3 ಮಸಾಲಾನ ಗ್ರೈಂಡ್ ಮಾಡ್ಕೊಬೇಕು. ಏನಕ್ಕಪ್ಪ ಅಂತ, 1/2 kg ಚಿಕನ್ನಿಗೆ ಸ್ವಲ್ಪ ಮಸಾಲಾನ, 3 ಮಸಾಲಾನ ಸ್ವಲ್ಪ ಎತ್ತಿಟ್ಕೊಬೇಕಾಗುತ್ತೆ. ಅಂದರೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಹಚ್ಚಿಟ್ಕೊಂಡಿರ್ತೀವಲ್ಲ ಸೊಪ್ಪು, ಅದ್ರ ಜೊತೆಗೆ ಮಸಾಲ ಕೂಡ ಹಾಕಿದ್ರೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಅದು ಟೇಸ್ಟು ಚೆನ್ನಾಗಿ ಬರಲಿಕ್ಕೋಸ್ಕರ ಹಾಕ್ಕೊಳೋದಷ್ಟೇ. ಇವಾಗ ಒಂದು ಕಡೆ ಸೈಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ 3 ಮಸಾಲನೂ ಒಂದೊಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಕಾಯಿ ಮಸಾಲ, ಒಂದು ಖಾರದ ಪುಡಿ ಮಸಾಲ, 3 ಮಸಾಲನೂ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ಚಿಕನ್ ಜಾಸ್ತಿ ಹಾಕ್ತಾಯಿಲ್ಲ, ಬರೀ 1/2 kgಗಿಂತನೂ ಕಡಿಮೆಯೇ ಇದೆ ಚಿಕನನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ 3 ಮಸಾಲನೂ ಕೈಮಾ ಉಂಡೆ ರುಬ್ಲಿಕ್ಕೋಸ್ಕರ ಚಿಕನ್ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಫೋನ್ದು ಟ್ರೈಪೋಡ್ ಹಾಳಾಗಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಉಲ್ಟಾ ಪಲ್ಟಾ ಆಗ್ತಾಯಿದೆ ವಿಡಿಯೋಸು, ಏನೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವಾಗ 3 ಮಸಾಲನೂ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಇವಾಗ ಚಿಕನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಬೇಕು. ಅಂದರೆ ಸಾಫ್ಟಾಗಿ ನುಣ್ಣಗೆ ರುಬ್ಕೊಬೇಕು. ಯಾವುದೇ ರೀತಿ ನೀರು ಹಾಕಬೇಡಿ. ನೀರು ಹಾಕಿದ್ರೆ ತೆಳ್ಳಗಾಗುತ್ತೆ, ಉಂಡೆಗಳು
ಕಳ್ಕೊಂಬಿಡುತ್ತೆ ಸಾಂಬಾರಲ್ಲಿ, ಚೆನ್ನಾಗಾಗಲ್ಲ. ನಾನು ಒಂದು 4-5 ಸಾರಿ ಮಾಡಿದ್ದೀನಿ, ಯಾವಾಗಲೂ ಉಂಡೆ ಕಳ್ಕೊಂಡಿಲ್ಲ. ಸುಮಾರು ಜನ ಹೇಳ್ತಾರೆ ಆ ಉಂಡೆ ಹಾಳಾಗ್ಬಿಡುತ್ತೆ ಸಾಂಬಾರು ಒಳಗಡೆನೆ, ಅಷ್ಟು ಚೆನ್ನಾಗಿ ಆಗಲ್ಲ ಸಾಂಬಾರು ಅಂತ. ಹಾಗೇನಾಗಲ್ಲ, ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ. ಮಾಡೋ ಮೆಥಡ್ ಕರೆಕ್ಟಾಗಿರ್ಬೇಕಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಸಿ ಅವರೆಕಾಳು, ಚಿತ್ಕಿದ ಅವರೆಕಾಳನ್ನ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗಡೆ ಹಾಕಿದ್ಮೇಲೆ ಸ್ವಲ್ಪ ಅದು ಎಣ್ಣೆ ಜೊತೆ ಫ್ರೈ ಆಗಬೇಕು. ಫ್ರೈ ಆಗಿದ್ದಾದಮೇಲೆ ಹಾಗೆಯೇ ಕೈ ಆಡ್ತಾ ಇರೋಣ. ಅದು ಒಂದು ಸ್ವಲ್ಪ ಎಣ್ಣೆ ಒಳಗಡೆ ಕೈ ಆಡಲಿಲ್ಲ ಅಂದರೆ ಕುಕ್ಕರಿಗೇ ಒಂಥರ ಅಂಟ್ಕೊಂಡಿರೋ ಥರ ಆಗುತ್ತೆ. ಆ ಥರ ಅಂಟ್ಕೊಂಡಂಗಾದರೆ ಅಂಡು ಹಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ. ಆದ್ದರಿಂದ ಬೇಡ ಅಂತ ಹೇಳಿ ತಿರ್ಗಿದ್ದಾಯಿತು. ಇವಾಗ ಒಂದು 4-5 ಪೀಸು ಮೂಳೆ ಥರ ಇರುತ್ತಲ್ಲ, ಆ ಚಿಕನ್ ಪೀಸ್ ಹಾಕ್ಕೊಂಡಿದ್ದೀನಿ ಸಾಂಬಾರೊಳಗಡೆ. ಇದು ಇವತ್ತು ಮಾಡಿ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇಗೆ ತುಂಬ ಟೇಸ್ಟಾಗಿರುತ್ತೆ. ಅಂದರೆ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮನೆಯವ್ರಿಗಂತೂ ತುಂಬ ಇಷ್ಟ. ಸ್ಟಾರ್ಟಿಂಗ್ ತಿಂತಾ ಇರಲಿಲ್ಲ ಅವರು, ಈ ಥರ ನಂಗೆ ಇಷ್ಟ ಇಲ್ಲ ಅಂತಿದ್ರು. ಇವಾಗ ತುಂಬ ಇಷ್ಟಪಟ್ಟು ಅವರೇ ಕೇಳಿ ಮಾಡಿಸ್ಕೊತಾರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಈ ಚಿಕನ್ನು ಮತ್ತು ಕಾಳು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಗ್ರೈಂಡ್ ಮಾಡ್ತಿದ್ನಲ್ವ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಟೇಸ್ಟ್ಗೆ, ಅಂದರೆ ಚಿಕನ್ ಎಲ್ಲ ನೀರು ಬಿಡುತ್ತೆ, ಹಾಗೆ ಕಾಳು ಕೂಡ ನೀರು ಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಹಾಕ್ಕೊಂಡಿಲ್ಲ, 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀರು ಬಿಟ್ಟು ಅದು ಹಿಂಗಿದ್ದಾಗಿದೆ, ಫುಲ್ ನೀರಿಲ್ಲ. ಕುಕ್ಕರಲ್ಲಿ ನೋಡಬಹುದು ಡ್ರೈ ಆಗಿದೆ. ಇವಾಗ ಖಾರದ ಪುಡಿ ಮಸಾಲಾನ ಹಾಕ್ತಾಯಿದ್ದೀನಿ. ಖಾರದ ಪುಡಿ ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಪುಡಿ ಎರಡೂ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಅದು ಖಾರ ಹಿಡಿಬೇಕು ಚಿಕನ್ನು ಮತ್ತು ಕಾಳು, ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ಸ್ವಲ್ಪ ಡ್ರೈ ಆಗೋ ತನಕ ಕುದಿಸ್ಕೊಬೇಕು. ಇದು ಗಟ್ಟಿ ಕೋಳಿಯಲ್ಲಿ ಮಾಡಿದ್ರೆ ಸಖತ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೀವು ಟ್ರೈ ಮಾಡಿದ್ರೆ ಅಲ್ವಾ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು, ಹಾಗೆ ಟ್ರೈ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇದು ಬೆಂದಿದ್ದಾದಮೇಲೆ ಕಾಯಿ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು 1 ಕಾಯಿ ತೊಗೊಂಡಿದ್ದೀನಿ, ಅಂದರೆ ಫುಲ್ ತೊಗೊಂಡಿಲ್ಲ. ಒಂದು ಕಾಯಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ ಅಷ್ಟೇ. ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ. ಅದು ಬೇಯ್ತಾ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇವಾಗ ತೆಳುವಾಯಿತು ಅನಿಸಿದ್ರೂ ಕಾಳೆಲ್ಲ ಬೇಯುತ್ತಲ್ವ, ಆವಾಗ ಸರಿಯಾಗಿ ಆಗುತ್ತೆ. ಇದಾಗಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ, ಚಿಕನ್ನ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಆ ಸ್ಮೂತಾಗಿ ರುಬ್ಕೊಂಡಿರೋ ಚಿಕನ್ ಜೊತೆಗೆ ಆ ಸೊಪ್ಪು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೊಪ್ಪು ಜೊತೆಗೆ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಮೊಟ್ಟೆ ಹಾಕ್ಕೊಬೇಕು. ಅದು ಮೊಟ್ಟೆ ಏನಕ್ಕೆ ಹಾಕ್ಕೊಬೇಕು ಅಂದರೆ ಉಂಡೆಗಳು ಕಳ್ಕೊಬಾರ್ದು ಸಾಂಬಾರೊಳಗಡೆ ಅನ್ನೋದಕ್ಕೋಸ್ಕರ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕಲಿಲ್ಲ ಅಂದರೆ ನಡೆಯಲ್ವಾ ಅಂದರೆ ನಡೆಯುತ್ತೆ. ಅಂದರೆ ಒಂದೊಂದು ಸರಿ ಕಳ್ಕೊಂಬಿಡುತ್ತೆ, ಅದು ಚೆನ್ನಾಗಿ ಆಗಲ್ಲ ಅನ್ನೋದಕ್ಕೋಸ್ಕರ ಮೊಟ್ಟೆ ಹಾಕ್ತೀವಿ. ಮೊಟ್ಟೆ ಹಾಕೋದ್ರಿಂದ ಎಂಥ ಟೇಸ್ಟ್ ಏನು ಡಿಫ್ರೆಂಟ್ ಬರಲ್ಲ, ಸೇಮೇ ಬರುತ್ತೆ, ಚೆನ್ನಾಗಿ ಆಗುತ್ತೆ. ನಾನು ಯಾವಾಗಲೂ ಮೊಟ್ಟೆ ಹಾಕೇ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ಇದುವರೆಗೂ, ಯಾವತ್ತೂ ಹಾಳಾಗಿಲ್ಲ. ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಹಾಕ್ಕೊಬೇಕು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿಲ್ಲ. ಪಾಪು ಕೂಡ ತಿಂತಾನಲ್ವ, ಬಾಯಿಗೆ ಸಿಕ್ಕಿದ್ರೆ ಅದು ಒಂಥರ ಅವನು ಇರಿಟೇಷನ್ ಮಾಡ್ಕೊತಾನೆ. ಬಾಯಿಗೆ ಸಿಗ್ತಾಯಿದ್ರೆ ಸೊಪ್ಪಾದರೂ ಅಷ್ಟೇ ಇರಿಟೇಷನ್ ಮಾಡ್ಕೊಳ್ಳೋದು ಜಾಸ್ತಿ. ಅವನು ತಿನ್ನಲ್ಲಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿನ. ಚೆನ್ನಾಗಿ ಇವಾಗ ಹದ ಬರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಂದರೆ ಯಾವ ಥರ ಅಂದರೆ ವಡೆಗೆಲ್ಲ ಕಲಿಸ್ಕೊತೀವಲ್ವ, ಫುಲ್ಲು ನೀಟಾಗಿ ಎಲ್ಲ ಕಡೆ ಸೊಪ್ಪೆಲ್ಲ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಳ್ಳೋಣ. ಸ್ಪೂನಲ್ಲಿ ಕಲಿಸ್ಕೊಬೋದು, ಇಲ್ಲ ಅಂದರೆ ಕೈಯಲ್ಲೇ ಕಲಿಸ್ಕೊಳ್ಳಿ. ನಿಮ್ಗೆ ಕಂಫರ್ಟಬಲ್ ಯಾವ ಥರ ಇರುತ್ತೆ ಆ ಥರ ಕಲಿಸ್ಕೊಳ್ಳಿ.
ಕಲಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ಇಷ್ಟೇ ನೋಡಿ, ಆರಾಮಾಗಿ ಮಾಡ್ಕೊಬೋದು ಮನೇಲಿ. ತುಂಬ ಇಷ್ಟಪಟ್ಟು ತಿಂತಾರೆ. ದಿನ ಒಂದೇ ಥರ ರೆಸಿಪಿ ಟ್ರೈ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಸ್ವಲ್ಪ ತೆಳ್ಳವಾಗಿದೆ ಅಂತ ನಿಮ್ಗೆ ಅನಿಸ್ಬೋದು. ಅದು ಬಿಡ್ತೀವಲ್ವ ಉಂಡೆನ, ಅಕಸ್ಮಾತ್ ಒಂದೊಂದು ಉಂಡೆನ ಕಳ್ಕೊಂಬಿಟ್ರೆ ಗಟ್ಟಿ ಇದ್ದರೆ ಸಾಂಬಾರು ಅಷ್ಟು ಚೆನ್ನಾಗಿ ಆಗಲ್ಲ. ಈ ಥರ ತೆಳ್ಳವಾಗಿದ್ದರೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಅಥವಾ ಒಂದೊಂದು ಉಂಡೆಗಳು ಕಳ್ಕೊಂಡ್ರೂ ಕೂಡ ಟೇಸ್ಟ್ ಹಾಳಾಗಲ್ಲ ಮತ್ತು ಗಟ್ಟಿ ಥರ ಸಾಂಬಾರು ಆಗಲ್ಲ. ಒಂದು ಮೀಡಿಯಮ್ ಆಗೇ ಇರುತ್ತೆ ನಾಳೆ ತನಕ ಕೂಡ. ಇವಾಗ ಎಲ್ಲ ಉಂಡೆಗಳನ್ನೂ ಬಿಟ್ಟೆ. ಒಂದು ಉಂಡೆಗಳು ಕೂಡ ಹಾಳಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟಿಗೆ ಗಟ್ಟಿಯಾಗುತ್ತೆ ಸಾಂಬಾರು, ಅದಕ್ಕೋಸ್ಕರ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನನಗೂ ಕೂಡ ಇಷ್ಟ ಆಯಿತು. ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟ್ರೈ ಮಾಡೋದನ್ನ ಮರಿಬೇಡಿ. ಚಿಕನ್ನಲ್ಲೂ ಕೂಡ ಕೈಮಾ ಉಂಡೆ ಮಾಡಬಹುದು. ತುಂಬ ಜನ ಕೇಳಿದ್ರಿ, ಹೋದ ಸರಿ ಚಿಕನ್ನಲ್ಲಿ ಕೈಮಾ ಮಾಡಿದಾಗ ಚಿಕನಲ್ಲೂ ಕೈಮಾ ಮಾಡ್ತಾರಾ ಅಂತ. ಚಿಕನಲ್ಲಿ ಮಾಡ್ತಾರೆ, ಗಟ್ಟಿ ಕೋಳಿಲಿ ಮಾಡ್ತಾರೆ, ಸ್ಮೂತ್ ಕೋಳಿಲೂ ಮಾಡ್ತಾರೆ. ಚೆನ್ನಾಗಿ ಬರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್.